ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರ ಪರಿಪಾಟ್ಲು, ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಬವಣೆ ಅನುಭವಿಸುತ್ತಾ ಇರುವ ಪ್ರಕರಣ ಹುಣಸೂರು ತಾಲೂಕಿನ ಕೊಡಗು ಕಾಲೋನಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ನಿವಾಸಿಗಳಿಗೆ ರೋಗ ರುಜಿನಗಳ ಭೀತಿ ಹುಟ್ಟಿಸಿದೆ. ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಕಳೆದ 4 ವರ್ಷಗಳಿಂದ ಮನವಿ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿಲ್ಲ. ಬೇಸತ್ತ ಗ್ರಾಮಸ್ಥರು ಚರಂಡಿಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಆಸ್ಪತ್ರೆ, ಕಾವಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊಡಗು ಕಾಲೋನಿ ಗ್ರಾಮ ಸಂಪೂರ್ಣ ನಿರ್ಲಕ್ಷ್ಯತೆಗೆ ಒಳಗಾಗಿದೆ. ಪ್ರಮುಖವಾಗಿ ಇಲ್ಲಿನ ನಿವಾಸಿಗಳಿಗೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಕಲ್ಮಶ ನೀರು ರೋಗ ಹರಡುವ ಭೀತಿಯನ್ನು ಹೆಚ್ಚಿಸಿದೆ. ಚರಂಡಿ ವ್ಯವಸ್ಥೆಗಾಗಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಅಲೆದಾಡಿದ ಇಲ್ಲಿನ ನಿವಾಸಿಗಳು ಬಸವಳಿದಿದ್ದಾರೆ. ನಿರ್ಲಕ್ಷ್ಯ ತೋರಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಜಿಲ್ಲೆಯ ಕೆಲವೆಡೆ ಮಾರಣಾಂತಿಕ ರೋಗಗಳು ಭೀತಿ ಹುಟ್ಟಿಸಿವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳು ಮುನ್ನೆಚ್ಚರಿಕೆಗಾಗಿ ಕಲ್ಮಶ ನೀರು ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ನಿರಂತರವಾಗಿ ಒತ್ತಾಯಿಸುತ್ತಲೇ ಬರ್ತಿದ್ದಾರೆ. ಇನ್ನಾದರೂ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿ ಚರಂಡಿ ವ್ಯವಸ್ಥೆ ಕಲ್ಪಿಸ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. यार बता रहे आ सर ಈ ಜಾಗದಲ್ಲಿ ಬೇರೆ ನಾವು ಪ್ರಯತ್ನ ಪಟ್ಟು ಸಮೇತ ಇವರು ಕೊಡಗು ಕಾಲೋನಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಡ್ರೈನೇಜ್ ಮಾಡಿ 4 ವರ್ಷ ಆಯ್ತು. ಎಷ್ಟು 100 ಮೀಟರ್ ಅಂತ ಏನೋ ಮಾಡಿ ಬಿಟ್ಬಿಟ್ರು ನೀರೇ. ಇಲ್ಲಿ ಅಕ್ಕಪಕ್ಕ ಪೇಷಂಟ್ಗಳವ್ರೆ, ಒಂಥರಲ್ಲ ನಾನಾ ತರ ಪೇಷಂಟ್ಗಳವ್ರೆ. ಎಷ್ಟು ಅರ್ಜಿ ಕೊಟ್ರು ಕ್ರಮ ತಗೋತಾ ಇಲ್ಲ. ಪಂಚಾಯತಿ, ತಾಲೂಕ್ ಪಂಚಾಯತಿಗೂ ಕೊಟ್ಟಿವಿ, ಇಲ್ಲಿ ಗ್ರಾಮ ಪಂಚಾಯತಿಗೂ ಕೊಟ್ಟಿದೀವಿ. ಆಯ್ತಾ, ಸೊಳ್ಳೆ ಡಾಕ್ಟರ್ಗ್ ಬಂದ್ ನೋಡ್ಕೋದ್ರು. ಸೊಳ್ಳೆ ಡೆಂಗ್ಯೂ ಬರ್ತದೆ, ಅದ್ ಬರ್ತದೆ, ಇದ್ ಬರ್ತದೆ. ಅವ್ರು ಡ್ರೈನೇಜ್ಗೂ ಓಟ ಕೊಟ್ಟು ನೀರ್ ಬಿಡ್ತಾರೆ. ನಾವೇನ್ ಮಾಡೋದು? ಯಾರ್ ಕಂಪ್ಲೇಂಟ್ ಕೊಟ್ರು ಕ್ರಮ ತಗೊಂಡಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ? 4 ವರ್ಷ ಆಯ್ತು. ಅಧ್ಯಕ್ಷರಿಗೂ ಕೊಟ್ಟಿದೀವಿ, ಪಿಡಿಒಗೂ ಕೊಟ್ಟಿದೀವಿ. ಎಲ್ಲ ಕಡೆ ಅವರು ಸಮೇತ ನೋಡ್ಕೊಂಡೋಗವ್ರೆ, ಪಂಚಾಯತಿಯವರು ಸಮೇತ ಬಂದ್ ನೋಡ್ಕೊಂಡೋಗವ್ರೆ. ಯಾರು ಕ್ರಮನೇ ತಗೊಂಡಿಲ್ಲ. ಇದನ್ನ ಈಗ ನೀವು ಸರ್ ಕ್ರಮ ತಗೊಂಡು ನಮ್ಗೆ ಇದನ್ನ ಡ್ರೈನೇಜ್ ಬರಂಗ್ ಮಾಡಿ ಸರ್, ಅಷ್ಟೇ. ಡೇಂಜರು. ಅಲ್ಲಿಂದ ಪೂರ್ತಿ ಮನೆ ರೋಡಿನ ಐತೆ ನೋಡಿ, ಅವರೇ ತೊಳೆದು ಬಿಡ್ತಾರೆ. ಬೇರೆ ಈಗ ಯಾರಿಲ್ಲ, ಇನ್ಯಾರು ಬರಕ್ಕಿಲ್ಲ. ಗಣೇಶನ ದೇವ್ರು 2 ಅಲ್ಲದೆ ಬರೋದು ದಿನ ಕೊಟ್ಟಿಗೆ ತೊಳಿತಾರಲ್ಲ. ಹೌದು, ಇನ್ನೆಲ್ಲ ಇವ್ರದೇ ನೀರಿನ ಗೊತ್ತಾ? ಈಗ ಏನು ಮುಚ್ಚಿರು ಅಲ್ಲಿಂದ ಯಾಕೆ ಮುಚ್ಚಿದ್ರು? ಬಜ್ಜೆ ಆಗ್ತದೆ. ಯಾರ್ದೆಲ್ಲ ನೀರು ಅಲ್ಲಿಗಿಲ್ಲ. ಸಾನೆ ಆಗ್ಬಿಟ್ಟು ಡೇಂಜರು, ಸಾನೆ ಆಗ್ಬಿಟ್ಟು ಡೇಂಜರು. ಅಡ್ಡ ದಯಲ್ಲೇ ತಾಪನ ಬರಕ್ಕಳ ಶ್ರವಣ ಅಂತ ಹೇಳ್ತಾರೆ. ಈ ಕಡೆ ಬಂದಿಲ್ಲ.